ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಸೆಲ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ನ್ಯೂಕ್ಲಿಯಸ್ ಅದು ಲಾಸ್ಟ್ ವಿಡಿಯೋ, ಸೆಲ್ಗೆ ಸಂಬಂಧಪಟ್ಟಂತಹ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ದು ಲಾಸ್ಟ್ ವಿಡಿಯೋ. ಅದರ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಬಯೋಮಾಲಿಕ್ಯೂಲ್ಸ್ ಆಲ್ರೆಡಿ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅಂತ ನಾನು ಸ್ಟಾರ್ಟಿಂಗಲ್ಲೇ ಮಾಡಿದ್ದೆ ಒಂದು. ಅದನ್ನು ನೀವು ನೋಡಿಲ್ಲ ಅಂತಂದರೆ ಅದರದ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ಚೆಕ್ ಮಾಡ್ಕೋಬೋದು. ಈ ಇಂಟ್ರೊಡಕ್ಷನ್ ಪಾರ್ಟ್ ಆದ್ರೂ ಅದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಇತ್ತು. ಯಾಕೆ ಅಲ್ಲಿ ನಾವು ಆ್ಯಕ್ಚುಲಿ ಈ ಲೆಸನ್ನಲ್ಲಿ ಏನು ಓದಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ವಾಟ್ ಆರ್ ದೀಸ್ ಬಯೋಮಾಲಿಕ್ಯೂಲ್ಸ್? ಬಯೋ ಅಂದರೆ ಲಿವಿಂಗ್, ಮಾಲಿಕ್ಯೂಲ್ಸ್ ಅಂತಂದರೆ ಇಲ್ಲಿ ನಾವು ಆಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಅ ಬಾಡಿ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗಡೆ ಇರುವಂತಹ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ನಾವು ಬಯೋಮಾಲಿಕ್ಯೂಲ್ಸ್ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಹೆಂಗೆ ಕಂಡು ಹಿಡಿದ್ವಿ ಆ ಮೊಲಿಕ್ಯೂಲ್ಸ್ ಯಾವ್ಯಾವ ಇದ್ದವು ಅಂತಂದರೆ, ಅಲ್ಲಿ ನಾವು ಒಂದು ಪ್ರೊಸೀಜರ್ ತೊಗೊಂಡಿದ್ವಿ, ನೆನಪಿದೆಯಾ? ಒಂದು ಲಿವಿಂಗ್ ಟಿಶ್ಯೂವನ್ನು ತೊಗೊಂಡು ಅಥವಾ ಯಾವುದೇ ಒಂದು ಫ್ರೂಟನ್ನು ತೊಗೊಂಡು ಅದಕ್ಕೆ ಒಂದು ಆ್ಯಸಿಡ್ ಹಾಕಿದ್ವಿ. ಯಾವುದದು ರಿಕಾಲ್ ಮಾಡ್ಕೊಳ್ಳಿ, ಟ್ರೈಕ್ಲೋರೋ ಆಸ್ಟಿಕ್ ಆ್ಯಸಿಡ್. ಸೊ ಟಿಶ್ಯೂ ಮತ್ತು ಟ್ರೈಕ್ಲೋರೋ ಆಸ್ಟಿಕ್ ಆ್ಯಸಿಡ್ಡು ಪೆಸಲ್ ಆ್ಯಂಡ್ ಮಾರ್ಟರ್ನಲ್ಲಿ ತೊಗೊಂಡು ಅದನ್ನ ಫುಲ್ಲು ಈ ಥರ ಕುಟ್ಟಿ ಪೂರ್ತಿ ಅದನ್ನ ಪೇಸ್ಟ್ ಮಾಡಿದ್ವಿ. ಓಕೆ, ಅದನ್ನು ನೆಕ್ಸ್ಟು ಫಿಲ್ಟರ್ ಮಾಡಿದ್ವಿ. ನೆನಪಿದೆಯಾ ಈ ಡೈಗ್ರಾಮು? ಒಂದು ನೆಟ್ಟನ್ನು ತಗೊಂಡು ಅದ್ರ ಒಳಗಡೆ ಈ ಮಾಡಿದಂತಹ ಪೇಸ್ಟನ್ನು ಹಾಕಿ ಇದನ್ನ ಫಿಲ್ಟರ್ ಮಾಡಿದ ಮೇಲೆ ಕೆಳಗಡೆ ನಮಗೆ ಒಂದು ಸೊಲ್ಯೂಷನ್ ಸಿಕ್ತು, ಹೌದಾ? ಆ್ಯಂಡ್ ಫಿಲ್ಟರ್ ಆಗದೆ ಇರುವಂತಹದ್ದು ಇಲ್ಲೇ ಉಳಿತು, ಹೌದಾ? ಸೊ ಎರಡು ನಮಗೆ ಕಂಪೌಂಡ್ ಸಿಕ್ಕಿತ್ತು. ಕೆಳಗಡೆ ಏನಿದೆಯಲ್ಲ ಇದನ್ನು ನಾವು ಫಿಲ್ಟ್ರೇಟ್ ಅಂತ ಹೇಳ್ತೀವಿ, ಯಾಕಂದರೆ ಅದು ಫಿಲ್ಟರ್ ಆಗಿ ಕೆಳಗಡೆ ಕೂಡಿದೆ. ಮೇಲ್ಗಡೆ ಇರೋದು ಫಿಲ್ಟರ್ ಆಗದೆ ಇರೋದು, ಅದನ್ನು ನಾವು ರಿಟೇನ್ ಆಗಿರೋದು ಅಥವಾ ರಿಟೆಂಟೇಟ್ ಅಂತಲೂ ಕರಿತೀವಿ. ಈ ಕೆಳಗಡೆ ಇರುವಂತಹ ಸೊಲ್ಯೂಷನನ್ನು ನಾವು ಅನಲೈಸಿಸ್ ಮಾಡಿದರೆ ಅಲ್ಲಿ ನಮಗೆ ಮೈಕ್ರೋ ಮೊಲಿಕ್ಯೂಲ್ಸ್ ಸಿಗ್ತವೆ, ಹೌದಾ? ಅದೇ ಇಲ್ಲೇನು ಉಳಿದಿದೆಯಲ್ಲ ಮೇಲೆ ಫಿಲ್ಟರ್ ಆಗದೆ, ಇದನ್ನು ಅನಲೈಸಿಸ್ ಮಾಡಿದರೆ ನಮಗೆ ಮ್ಯಾಕ್ರೋ ಮೊಲಿಕ್ಯೂಲ್ಸ್ ಸಿಗ್ತವೆ, ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು. ಈ ಮೈಕ್ರೋ ಮೊಲಿಕ್ಯೂಲ್ಸಿಗೆ ನಾವು ಯಾವ್ಯಾವ ಎಕ್ಸಾಂಪಲ್ ಹೇಳಿದ್ವಿ? ಅಮೈನೋ ಆ್ಯಸಿಡ್ಸ್, ಓಕೆ, ಸಿಂಪಲ್ ಶುಗರ್ ಮೊಲಿಕ್ಯೂಲ್ಸ್ ಮತ್ತು ನ್ಯೂಕ್ಲಿಯೋಟೈಡ್ಸ್. ಓಕೆ, ಇನ್ನೂ ಒಂದು ಸ್ಪೆಷಲ್ ಇತ್ತು, ಯಾವುದದು? ಲಿಪಿಡ್ಸ್ ಕೂಡ ಇಲ್ಲಿ ಬಂದಿತ್ತು. ಮೇಲ್ಗಡೆ ಏನು ಉಳಿದಿತ್ತು ಈ ಮ್ಯಾಕ್ರೋ ಮೊಲಿಕ್ಯೂಲ್ಸ್ನಲ್ಲಿ? ಪ್ರೋಟೀನ್ಸ್, ಓಕೆ, ದೆನ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ಇವು ಮೇಲ್ಗಡೆ ಉಳಿದಂತಹ ಪೋರ್ಷನ್ನಲ್ಲಿ ಸಿಕ್ಕಿದ್ವು. ಇದನ್ನು ನಾವು ಒಂದು ಟ್ರೈಕ್ಲೋರೋ ಆಸ್ಟಿಕ್ ಆ್ಯಸಿಡನ್ನು ಇಟ್ಕೊಂಡು ಒಂದು ಅನಲೈಸಿಸ್ ಮಾಡಿದ್ದು. ಇನ್ಆರ್ಗ್ಯಾನಿಕ್ ಇತ್ತು ಅಂದರೆ ಆ ಟಿಶ್ಯೂವನ್ನು ಡ್ರೈ ಮಾಡಲಿಕ್ಕೆ ಬಿಟ್ಟು ಆಮೇಲೆ ಅದನ್ನ ಬರ್ನ್ ಮಾಡಿ ಅದೇನು ಬೂದಿ ಇರುತ್ತೆ, ಆ್ಯಶ್ ಇರುತ್ತೆ, ಅದನ್ನು ನಾವು ಅನಲೈಸಿಸ್ ಮಾಡಿ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಯಾವ್ಯಾವುದು ಅಂತ ಕಂಡುಹಿಡಿಬೋದು. ಸೊ ಪ್ರೀವಿಯಸ್ ವಿಡಿಯೋ ಜಸ್ಟ್ ಒಂದು ಸತಿ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನು ಮಾಡಬೇಕು ಅಂತಂದರೆ, ವಿ ವಿಲ್ ಟೇಕ್ ಸ್ಟಡಿಂಗ್ ದೀಸ್ ಒನ್ ಬೈ ಒನ್. ಅಮೈನೋ ಆ್ಯಸಿಡ್ಸ್ ಹೆಂಗಿರುತ್ತೆ, ಸಿಂಪಲ್ ಶುಗರ್ಸ್ ಹೆಂಗಿರ್ತವೆ, ನ್ಯೂಕ್ಲಿಯೋಟೈಡ್ಸ್ ಹೆಂಗಿರ್ತವೆ, ಅದರದ್ದೇ ಪಾಲಿಮರ್, ಓಕೆ, ಅದರದ್ದೇ ಪಾಲಿಮರ್ ಇವೆಲ್ಲ ಹೆಂಗೆ ಅರೇಂಜ್ ಆಗಿರ್ತವೆ, ಯಾವ್ಯಾವ ಕೆಮಿಕಲ್ಸ್ ಇರ್ತವೆ ಅಂತ ಸ್ಟಡಿ ಮಾಡೋಣ. ಈ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಂದರೆ, ಕಂಪಲ್ಸರಿಯಾಗಿ ಪೆನ್ಸಿಲ್ ಅಥವಾ ಒಂದು ಪೆನ್ನು, ಪೇಪರು, ಇರೇಸರ್ ಕಂಪಲ್ಸರಿ ಇರಲೇಬೇಕು. ಇಲ್ಲಿ ನಾನು ಇವತ್ತು ಕಾರ್ಬೋಹೈಡ್ರೇಟ್ ಸ್ಟಾರ್ಟ್ ಮಾಡ್ತೀವಿ, ಹೌದಾ? ಈ ಕಾರ್ಬೋಹೈಡ್ರೇಟ್ಸದ್ದು ಫಾರ್ಮುಲಾ ಆಗ್ಬೋದು, ಅವ್ರದ್ದು ಸ್ಟ್ರಕ್ಚರ್ ಆಗ್ಬೋದು, ಕೆಮಿಸ್ಟ್ರಿನಲ್ಲೂ ನೀವು ಇದನ್ನ ಕಲಿತಿರ್ಬೋದು ಬಯೋಮಾಲಿಕ್ಯೂಲ್ಸ್ ಅಂತ. ಬಟ್ ಇಲ್ಲಿ ಕೂಡ ಆ ಸ್ಟ್ರಕ್ಚರನ್ನು ಹಾಕಬೇಕಾದ್ರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ರೈಟ್? ನಾವು ಫಸ್ಟ್ ವಿಲ್ ಟೇಕ್ ದ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ನಾವು ಎಲ್ಲಿಂದ ಬಂತಿದ್ದು? ಇದು ಬಾಡಿ ಒಳಗಿಂದನೇ ಬಂತು. ಸೊ ಇಟ್ ಈಸ್ ಒನ್ ಆಫ್ ದ ಬಯೋಮಾಲಿಕ್ಯೂಲ್ಸ್. ಲಿವಿಂಗ್ ಅಂದರೆ ಜೀವಿಗಳಲ್ಲಿ ಇರುವಂತಹ ಒಂದು ಮೊಲಿಕ್ಯೂಲ್ ಯಾವುದು? ಕಾರ್ಬೋಹೈಡ್ರೇಟ್ಸ್. ಹಾಗಾದರೆ ಏನಿದು ಕಾರ್ಬೋಹೈಡ್ರೇಟ್ಸು? ಈ ಹೆಸರಿನಲ್ಲೇ ಅದರದ್ದು ಏನು ಡಿಸ್ಕ್ರಿಪ್ಷನ್ ನಾವು ಹೇಳಿಬಿಡ್ಬೋದು. ಕಾರ್ಬೋ ಅಂತಂದರೆ ಕಾರ್ಬನ್, ಓಕೆನಾ? ಹೈಡ್ರೇಟ್ಸ್ ಅಂತಂದರೆ ದ ವರ್ಡ್ ವಿಚ್ ಈಸ್ ರಿಲೇಟೆಡ್ ಟು ವಾಟರ್. ಇವಾಗ ಡಿಹೈಡ್ರೇಷನ್ ಆಗುತ್ತೆ, ಹೈಡ್ರೇಟ್ ಮಾಡ್ಕೊಳ್ಳಿ, ನೀರು ಕುಡೀರಿ ಅಂತ ಹೇಳ್ತೀವಲ್ಲ ಸಮ್ಮರ್ ಸೀಸನ್ನಲ್ಲಿ. ಸೊ ಕಾರ್ಬೋಹೈಡ್ರೇಟ್ಸ್, ದ ಬಯೋಮಾಲಿಕ್ಯೂಲ್ಸ್ ವಿಚ್ ಕಂಟೈನ್ಸ್ ಕಾರ್ಬನ್ ಆ್ಯಂಡ್ ಹೈಡ್ರೇಟ್ ಮೊಲಿಕ್ಯೂಲ್, ದೇ ಆರ್ ಕಾಲ್ಡ್ ಆಸ್ ಕಾರ್ಬೋಹೈಡ್ರೇಟ್ಸ್. ಇದು ಸಿಂಪಲ್ ಆಗಿರುವಂತಹ ಒಂದು ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ನಾವು ಯೂಸ್ ಮಾಡುವಂತಹ ಒಂದು ಇದು ಫಾರ್ಮುಲಾ. ಓಕೆ, ಕಾರ್ಬನ್ ಅಂದರೆ ಏನು? ಸಿ, ಹೌದಾ? ಪ್ಲಸ್ ಹೈಡ್ರೇಟ್ ಅಂದರೆ ಏನು? ವಾಟರ್ ಮೊಲಿಕ್ಯೂಲ್ಸ್, H2O. ನಾವು H2Oಗೇನು ಒಂದು ವಾಟರ್ ಅಂತ ಹೇಳೋದು. ಸೊ ವಾಟ್ ಆರ್ ದಿಸ್ ಕಾರ್ಬೋಹೈಡ್ರೇಟ್ಸ್? ದ ಕಾರ್ಬೋಹೈಡ್ರೇಟ್ಸ್ ಆರ್ ದ ಬಯೋಮಾಲಿಕ್ಯೂಲ್ಸ್ ವಿಚ್ ಕಂಟೈನ್ಸ್ ಕಾರ್ಬನ್ ಆ್ಯಂಡ್ ವಾಟರ್. ಇದನ್ನು ಹೆಂಗೆ ಬರಿಬೋದು ನಾವು? ಕಾರ್ಬನ್ ಪ್ಲಸ್ ವಾಟರ್ ಮೊಲಿಕ್ಯೂಲ್ಸ್. ಎಷ್ಟು ಕಾರ್ಬನ್ ಇದ್ದಾವೆ ಅಷ್ಟೇ
ವಾಟರ್ ಮಾಲಿಕ್ಯೂಲ್ಸ್ ಇರ್ತವೆ. ಸೊ ಈ ಕೆಮಿಕಲ್ಸ್ಗಳನ್ನು ಹೊಂದಿರುವಂತಹ ಕಂಪೌಂಡ್ಸಿಗೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸರಿನಾ? ಡಿಫೈನ್ ಹೆಂಗೆ ಮಾಡ್ತಾರೆ ಕಾರ್ಬೋಹೈಡ್ರೇಟ್ಸನ್ನು? ದೀಸ್ ಆರ್ ಕಾಲ್ಡ್ ಆ್ಯಸ್ ದ ಹೈಡ್ರೇಟ್ಸ್ ಆಫ್ ಕಾರ್ಬನ್. These molecules we call them as hydrates of carbon. ಹೌದಾ? ಈ ಕಾರ್ಬನನ್ನು ಹೈಡ್ರೇಟ್ ಅಂದರೆ ವಾಟರ್ ಮಾಲಿಕ್ಯೂಲ್ ಜೊತೆ ಹೊಂದಿರುವಂತಹ ಸ್ಟ್ರಕ್ಚರ್ಸ್. ಸರಿನಾ? ಹಾಗಾದರೆ ಈ ಕಾರ್ಬೋಹೈಡ್ರೇಟ್ಸ್ನಲ್ಲಿ ಜಸ್ಟ್ ಕಾರ್ಬನ್ ಮತ್ತು ಈ H2O ಮಾಲಿಕ್ಯೂಲ್ಸ್ ಇರ್ತವೆ, ಹೌದು. ಅದ್ರ ಜೊತೆಗೇ ಕೆಲವೊಂದು ಇಂಪಾರ್ಟೆಂಟ್ ಫಂಕ್ಷನಲ್ ಗ್ರೂಪ್ ಇರ್ತವೆ. ಫಂಕ್ಷನಲ್ ಗ್ರೂಪ್ ಐ ಹೋಪ್ ನಿಮಗೆ ಕೆಮಿಸ್ಟ್ರಿದು ಫುಲ್ ಬ್ಯಾಕ್ಗ್ರೌಂಡ್ ಸ್ವಲ್ಪನಾದರೂ ಬೇಸಿಕ್ಕು ಇದೆ ಅಂತ ಅನ್ಕೋತೀನಿ. ಫಂಕ್ಷನಲ್ ಗ್ರೂಪಲ್ಲಿ ಯಾವ್ಯಾವ ಇರ್ತವೆ ಅಂತಂದರೆ, ಇನ್ ಕೇಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ದ ಫಂಕ್ಷನಲ್ ಗ್ರೂಪ್ ಮೇ ಬಿ ಆಲ್ಡಿಹೈಡ್ ಗ್ರೂಪ್ ಅಥವಾ ಕೀಟೋ ಗ್ರೂಪ್ ಅಥವಾ ಕೀಟೋನ್ ಗ್ರೂಪ್. ಕೀಟೋ ಅಂತಲೇ ಬರೆಯೋಣ. ಓಕೆ, ಸೊ ನೋ ಡೌಟ್ ದ ಕಾರ್ಬೋಹೈಡ್ರೇಟ್ಸ್ ಆರ್ ದ ಹೈಡ್ರೇಟ್ಸ್ ಆಫ್ ಕಾರ್ಬನ್ ಬಿಕಾಸ್ ದೇ ಕಂಟೈನ್ ಕಾರ್ಬನ್ ಆ್ಯಂಡ್ ವಾಟರ್ ಮಾಲಿಕ್ಯೂಲ್ಸ್ ಆ್ಯಂಡ್ ದೇ ಹ್ಯಾವ್ ಅ ಫಂಕ್ಷನಲ್ ಗ್ರೂಪ್. ಐದರ್ ಆಲ್ಡಿಹೈಡ್ ಆದರೂ ಇರ್ಬೋದು ಅಥವಾ ಕೀಟೋ ಆದರೂ ಇರ್ಬೋದು. ಆಲ್ಡಿಹೈಡ್ ಅಂತ ನಾವು ಹೆಂಗೆ ಸಿಂಬಲ್ ಮಾಡ್ತೀವಿ ಅದನ್ನ CHO ಗ್ರೂಪ್. ಕೀಟೋ ಅಂತಂದರೆ ಏನು? ಆಕ್ಸಿಜನನ್ನು ಹೊಂದಿರುವಂತಹ, ಆಕ್ಸಿಜನನ್ನು ಫಂಕ್ಷನಲ್ ಗ್ರೂಪ್ ಆಗಿ ಹೊಂದಿರುವಂತಹ ಮಾಲಿಕ್ಯೂಲ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ನಲ್ಲಿ ನಮಗೆ ಫಂಕ್ಷನಲ್ ಗ್ರೂಪು ಆಲ್ಡಿಹೈಡು ಸಿಗ್ಬೋದು ಅಥವಾ ಕೀಟೋನು ಸಿಗ್ಬೋದು. ನಾವು ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಹ್ಯಾಸ್ aldehyde as a functional group, they are called as aldoses. Okay, and the one which has keto group, they are called as ketoses. Just ನಿಮಗೆ ನೆನಪಿರಲಿ ಅಂತ. ರೈಟ್? ಸೊ ದಿಸ್ ಈಸ್ ದ ಇಂಟ್ರೊಡಕ್ಷನ್. ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು? ಕಾರ್ಬನ್ ಮತ್ತು ವಾಟರ್ ಮಾಲಿಕ್ಯೂಲ್ಸನ್ನು ಹೊಂದಿರುವಂತಹ ಮಾಲಿಕ್ಯೂಲ್ಸ್ ಆ್ಯಂಡ್ ದೇ ಹ್ಯಾವ್ ಫಂಕ್ಷನಲ್ ಗ್ರೂಪ್ ಐದರ್ ಆಲ್ಡಿಹೈಡ್ ಆರ್ ಕೀಟೋ ಗ್ರೂಪ್. ಸರಿನಾ? ನೆಕ್ಸ್ಟ್, ಇನ್ನೂ ಜನರಲ್ ಆಗಿ ಹೇಳಬೇಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ಸ್ಯಾಕರೈಡ್ಸ್. SACCHA ಸ್ಯಾಕರೈಡ್ಸ್, RIDES. ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಸ್ಯಾಕರೈಡ್ಸ್ ಅಂತಲೂ ಹೇಳ್ತೀವಿ. ವಾಟ್ ಆರ್ ದಿ ಸ್ಯಾಕರೈಡ್ಸ್? ಸ್ಯಾಕರೈಡ್ ಈಸ್ ನಥಿಂಗ್ ಬಟ್ ದ ವರ್ಡ್ ದಟ್ ವಿ ಯೂಸ್ ಫಾರ್ ಶುಗರ್ ಮಾಲಿಕ್ಯೂಲ್ಸ್. ಸೊ ಶುಗರ್ ಅಂದ ತಕ್ಷಣ ಏನು? ಸ್ವೀಟ್ ಅಂತ ನಾವು ತಿಳ್ಕೊತೀವಿ. ಸೊ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಸ್ವೀಟಿಶ್ ಆಗಿರುವಂತಹ ಮಾಲಿಕ್ಯೂಲ್ಸ್. ಬಟ್ ಎಲ್ಲ ಕಾರ್ಬೋಹೈಡ್ರೇಟ್ಸು ಸ್ವೀಟ್ ಆಗಿರೋದಿಲ್ಲ. ಜನರಲ್ ಆಗಿ ನಾವು ಮೆಜಾರಿಟಿ ಅವನ್ನ ತೊಗೊಂಡ್ರೆ ಹೇಳ್ಬೋದು carbohydrates are also called as saccharides. That means the sugar. So carbohydrates are nothing but the sugar molecules, sugar units, sugar residues, one and the same. ಇದೆಲ್ಲವೂ ಒಂದನ್ನೇ ರಿಪ್ರೆಸೆಂಟ್ ಮಾಡೋದು. ಇದನ್ನು ಕಾರ್ಬೋಹೈಡ್ರೇಟ್ಸನ್ನು. ಗೊತ್ತಾಯ್ತಾ? ಸೊ ಇದಿಷ್ಟು ಒಂದು ಬ್ಯಾಕ್ಗ್ರೌಂಡ್ ಇದ್ದಂಗೆ. ಕಾರ್ಬೋಹೈಡ್ರೇಟ್ಸ್ ಆರ್ ದ ಹೈಡ್ರೇಟ್ಸ್ ಆಫ್ ಕಾರ್ಬನ್. ಇದನ್ನು ನಾವು ಪಾಲಿಹೈಡ್ರಾಕ್ಸಿ ಆಲ್ಡೆಹೈಡ್ಸ್ ಅಥವಾ ಕೀಟೋನ್ಸ್ ಅಂತಲೂ ಕರೀತಾರೆ. ಕೆಲವೊಂದು ಬುಕ್ನಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಟ್ಟಿನಲ್ಲಿ ಕಾರ್ಬನ್ ಇರಬೇಕು, ವಾಟರ್ ಇರಬೇಕು, ಅದ್ರ ಜೊತೆಗೇ ಆಲ್ಡಿಹೈಡ್ ಗ್ರೂಪ್ ಆದರೂ ಇರ್ಬೋದು ಅಥವಾ ಕೀಟೋ ಗ್ರೂಪ್ ಆದರೂ ಇರ್ಬೋದು. ಸರಿನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಕ್ಲಾಸಿಫಿಕೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸನ್ನು ನಾವು ಎಷ್ಟು ವಿಧವಾಗಿ ಸ್ಟಡಿ ಮಾಡ್ಬೋದು, ಯಾವ್ಯಾವ ರೀತಿಯಲ್ಲಿ ಒಂದು ಜೀವಿಯ ಬಾಡಿ ಒಳಗಡೆ ಕಾರ್ಬೋಹೈಡ್ರೇಟ್ಸ್ ಇರ್ತವೆ ಅಂತ. ಆ್ಯಂಡ್ ದಿಸ್ ಕ್ಲಾಸಿಫಿಕೇಷನ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದ ಶುಗರ್ ಯೂನಿಟ್. ಇಲ್ಲಿ ನಾವು ಶುಗರ್ ಅಂತ ಹೇಳಿದ್ದೀವಲ್ಲ, ಈ ಶುಗರ್ದು ನೇಚರ್ ಮೇಲೆ, ಶುಗರ್ದು ಯೂನಿಟ್, ಶುಗರ್ ರೆಸಿಡ್ಯೂ ಬೇಸ್ಡ್ ಆನ್ ವಿ ಹ್ಯಾವ್ 3 different types of carbohydrates. Okay, so we are going to list one by one. The first one we call it as monosaccharides. monosaccharides. ಎಲ್ಲ ಸ್ಪೆಲ್ಲಿಂಗ್ಸನ್ನು ಪ್ರಾಕ್ಟೀಸ್ ಮಾಡಲೇಬೇಕು. Along with me also you can try writing monosaccharides. Okay, second one oligosaccharides. ಫುಲ್ ಒಟ್ಟಿಗೆ ಓದ್ಬೇಡಿ, ಹೆದರ್ಕೊಂಡ್ಬಿಡ್ತೀವಿ, ಅಯ್ಯೋ ಇಷ್ಟು ದೊಡ್ಡದಾಗಿದೆಯಲ್ಲ ಸ್ಪೆಲ್ಲಿಂಗು ಅಂತ. ಸ್ಪ್ಲಿಟ್ ಮಾಡಿ, ಮೋನೋ ಪ್ಲಸ್ ಸ್ಯಾಕರೈಡ್ಸ್, ಆಲಿಗೋ ಪ್ಲಸ್ ಸ್ಯಾಕರೈಡ್ಸ್. ಆ್ಯಂಡ್ ಥರ್ಡ್ ಒನ್ ಈಸ್ POLY ಪಾಲಿಸ್ಯಾಕರೈಡ್ಸ್. ಸೊ ಸ್ಯಾಕರೈಡ್ ಸ್ಪೆಲ್ಲಿಂಗ್ ಬಂದರೆ ಸಾಕು, ಅದಕ್ಕೆ ನೀವು ಇಲ್ಲಿ ಮೋನೋ ಆ್ಯಡ್ ಮಾಡಿ, ಇಲ್ಲಿ ಆಲಿಗೋ ಮತ್ತು ಇಲ್ಲಿ ಪಾಲಿಸ್ಯಾಕರೈಡ್. ಇದ್ರದ್ದು ಕ್ಲಿಯರ್ ಕಟ್ ಐಡಿಯಾ ಇರಬೇಕು. ಮೋನೋ ಅಂದರೆ ಏನು, ಆಲಿಗೋ ಅಂದರೆ ಏನು ಮತ್ತು ಪಾಲಿ ಅಂದರೆ ಏನು ಅಂತ. ಮೋನೋಸ್ಯಾಕರೈಡ್, ಮೋನೋ ಅಂದರೆ ನಮ್ಗೆ ಗೊತ್ತಿದೆ ಒಂದೇನದು, ಒಂದು ಶುಗರ್ ಯೂನಿಟನ್ನು ಹೊಂದಿರುವಂತಹ ಕಾರ್ಬೋಹೈಡ್ರೇಟ್ಸು. ಐ ಆಮ್ ಟೆಲ್ಲಿಂಗ್ ಅಬೌಟ್ ದ
1 ಶುಗರ್ ಯೂನಿಟ್. ಓಕೆ, ತುಂಬ ಜನ ಸ್ಟೂಡೆಂಟ್ಸು ಎಲ್ಲೇ ಕನ್ಫ್ಯೂಸ್ ಮಾಡ್ಕೋತಾರೆ ಅಂತಂದರೆ, ನಾನಿಲ್ಲೊಂದು ಬರೆದಿದ್ದೀನಿ CH2O ಅಂತ. ಓಕೆ, ಈಗ ಜನರಲ್ ಆಗಿ ನಾವು ಕಾರ್ಬೋಹೈಡ್ರೇಟ್ಸನ್ನು ರಿಪ್ರೆಸೆಂಟ್ ಮಾಡಬೇಕಾದ್ರೆ ಹೆಂಗೆ ಮಾಡ್ಬೋದು, ಈ CH2O ಇದೆಯಲ್ಲ ಇದು N. ವಾಟ್ ಈಸ್ ದಿಸ್ N ಅಂತಂದರೆ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಹೆಂಗೆ ಚೇಂಜಸ್ ಆಗುತ್ತೆ ಅದನ್ನು ನಾವು N ಅಂತ ಡಿನೋಟ್ ಮಾಡಿದ್ದೀವಿ. ಎಷ್ಟು ಕಾರ್ಬನ್ ಐಟಮ್ಸ್ ಇದ್ದಾವೋ ಅಷ್ಟೇ ವಾಟರ್ ಮಾಲಿಕ್ಯೂಲ್ಸು ಇದ್ದಾವೆ, ಹೌದಾ? ಈ ಎನ್ನು ಸಿಗೂ ಅಪ್ಲೈ ಆಗುತ್ತೆ ಮತ್ತು ವಾಟರಿಗೂ ಅಪ್ಲೈ ಆಗುತ್ತೆ. ಸೊ ಹೆಂಗೆ ಬರಿಬೋದು ನಾವು ಅದನ್ನು, ಇದನ್ನು ಹೆಂಗೆ ಬರಿಬೋದು, CN ದೆನ್ H2Oಗೂ N ಅಪ್ಲೈ ಆಗುತ್ತೆ, ಹೌದಾ? ಸೊ ದಿಸ್ ಈಸ್ ದ ಜನರಲ್ ಫಾರ್ಮುಲಾ ಆಫ್ ಕಾರ್ಬೋಹೈಡ್ರೇಟ್ಸ್. ನೆನ್ಪಿಟ್ಕೊಳ್ಳಿ, CnH2ON. H2Oಗೆ ನಾನು ಬ್ರ್ಯಾಕೆಟ್ ಹಾಕಿದ್ದೀನಿ, ಯಾಕೆ? ಅವು ಫುಲ್ ಫ್ರೀ ಆಗಿರುವಂತಹ ಮಾಲಿಕ್ಯೂಲ್ಸ್ ಅಲ್ಲ, ಇಟ್ ಈಸ್ ಒನ್ ವಾಟರ್ ಮಾಲಿಕ್ಯೂಲ್ ಅಂತ ರಿಪ್ರೆಸೆಂಟ್ ಮಾಡಲಿಕ್ಕೆ ಈ ರೀತಿ ಹಾಕಿರ್ಬೋದು. ಕೆಮಿಸ್ಟ್ರಿ ಐ ನೋ ನನಗಿಂತ ನಿಮ್ದು ಸ್ಟ್ರಾಂಗ್ ಆಗಿರುತ್ತೆ ಕೆಮಿಸ್ಟ್ರಿ ಅಂತ, ಬಿಕಾಸ್ ಐ ಆಮ್ ಎ ಬಯಾಲಜಿಸ್ಟ್. ನಾನು ಕೆಮಿಸ್ಟ್ರಿ ಓದಿದ್ದು BSc ವರೆಗೂ ಮಾತ್ರ. ಸೊ CnH2ON ಈಸ್ ದ ಜನರಲ್ ಫಾರ್ಮುಲಾ ಆಫ್ ಕಾರ್ಬೋಹೈಡ್ರೇಟ್ಸ್, ಹೌದಾ? ನೆಕ್ಸ್ಟ್, now based on the number of sugar units, now don't get confused, it is not based on the number of carbon atoms, it is based on the number of sugar atoms. See, ಇದು ಒಂದು ಶುಗರ್, ಈಗ ಇದು ಫುಲ್ ಕಂಪ್ಲೀಟ್ ಆಗಿ ಒಂದು ಶುಗರ್ ಮಾಲಿಕ್ಯೂಲ್. ಸೊ ಬೇಸ್ಡ್ ಆನ್ ಹೌ ಮೆನಿ ನಂಬರ್ ಆಫ್ ಶುಗರ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್, ವಿ ಹ್ಯಾವ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬನ್ ನಂಬರ್ ಚೇಂಜ್ ಆಗುತ್ತೆ, ಬಟ್ ಆ ನಂಬರನ್ನು ಇಟ್ಕೊಂಡು ಇಲ್ಲಿ ಕ್ಲಾಸಿಫಿಕೇಶನ್ ಮಾಡಿಲ್ಲ. ದ ಕ್ಲಾಸಿಫಿಕೇಶನ್ ಈಸ್ ಬೇಸ್ಡ್ ಆನ್ ದ ಎಂಟೈರ್ ಶುಗರ್ ಯೂನಿಟ್. ಓಕೆ, ನಾವು ಫಾರ್ ಎಕ್ಸಾಂಪಲ್ ಮೋನೋಸ್ಯಾಕರೈಡ್ಸ್. ಮೋನೋ ಅಂದರೆ ಎಷ್ಟು? ಒಂದು. ಸ್ಯಾಕರೈಡ್ ಅಂತಂದರೆ ಆಲ್ರೆಡಿ ಹೇಳಿದ್ದೀವಿ, ಇದು ಶುಗರ್ ಅಂತ ಅರ್ಥ, ಹೌದಾ? ಸೊ 1 ಶುಗರ್ ಮಾಲಿಕ್ಯೂಲ್, 1 ಶುಗರ್ ಅಂತಂದರೆ N1 ಅಂತ ಅರ್ಥನಾ? ಅಲ್ಲ, ಒಂದು ಫುಲ್ ಶುಗರ್ ಯೂನಿಟ್ ಅಂದರೆ ಇದು ಪೂರ್ತಿ ಒಂದು ಮಾಲಿಕ್ಯೂಲು. ಅದನ್ನು ಒಂದು ಮಾಲಿಕ್ಯೂಲನ್ನು ರಿಪ್ರೆಸೆಂಟ್ ಮಾಡೋದು ಮೋನೋಸ್ಯಾಕರೈಡ್. ಅದರಲ್ಲಿ ಕಾರ್ಬನ್ 3 ಇರ್ಬೋದು, ಕಾರ್ಬನ್ 4 ಇರ್ಬೋದು, 5 ಇರ್ಬೋದು, 6 ಇರ್ಬೋದು, 7 ಇರ್ಬೋದು, ಬಟ್ ಆ್ಯಸ್ ಎ ಹೋಲ್ 1 ಮಾಲಿಕ್ಯೂಲ್ ಇಟ್ ಈಸ್ ದ್ಯಾಟ್ ರಿಪ್ರೆಸೆಂಟ್ ದ ಮೋನೋಸ್ಯಾಕರೈಡ್ಸ್. ಜಸ್ಟ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ, ಇವನ್ ನಾನು ಸ್ಟಡಿ ಮಾಡಬೇಕಾದ್ರೆ ಇದು somewhere I saw this. Now this is 1 monosaccharide. Okay, now this is 1 monosaccharide ಅಂದರೆ ಇದು ಒಂದು ಶುಗರ್ ಯೂನಿಟ್. ಇದು ಒಂದು ಫುಲ್ ಶುಗರ್ ಯೂನಿಟ್. ಇದ್ರದ್ದು ಜನರಲ್ ಫಾರ್ಮುಲಾ ಏನು? ಸೇಮ್, CnH2ON. N ಎಷ್ಟಾದರೂ ಇರ್ಬೋದು. ನೆಕ್ಸ್ಟ್ ಬನ್ನಿ, ಆಲಿಗೋ. ಆಲಿಗೋ ಅಂದರೆ ಫ್ಯೂ ಅಂತ ಅರ್ಥ. ಫ್ಯೂ ಅಂದರೆ ಎಷ್ಟಾಗಬೇಕು? ಮೋರ್ ದ್ಯಾನ್ ಮೋನೋ, ಲೆಸ್ ದ್ಯಾನ್ ಪಾಲಿ, ಹೌದಾ? ಆಲಿಗೋಸ್ಯಾಕರೈಡ್ಸ್ ಅಂದರೆ ಮೋರ್ ದ್ಯಾನ್ ಮೋನೋಸ್ಯಾಕರೈಡ್ಸ್, ಲೆಸ್ ದ್ಯಾನ್ ಪಾಲಿಸ್ಯಾಕರೈಡ್ಸ್. ಈ ಮೋರ್ ಮತ್ತು ಲೆಸ್ ದ್ಯಾಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ವಾಟ್? ವಿತ್ ರೆಸ್ಪೆಕ್ಟ್ ಟು ಅಗೇನ್ ದ ಸೇಮ್ ಶುಗರ್ ಯೂನಿಟ್ಸ್. ಸಿ, ದಿಸ್ ಈಸ್ 1. ಓಕೆ, ಇದು ಒಂದು ಮೋನೋಸ್ಯಾಕರೈಡ್, ಹೌದಾ? ಸೊ ಒಂದಕ್ಕಿಂತ ಜಾಸ್ತಿ ಇರಬೇಕು ಅಂತ ಹೇಳಿದೆ. ಸೊ ಜಾಸ್ತಿ ಡ್ರಾ ಮಾಡಿ ಇಲ್ಲಿ. ಸೊ ಇವು ಒಂದಕ್ಕೊಂದು ಈ ಥರ ಜಾಯಿನ್ ಆಗ್ತವೆ, ಸರಿನಾ? ನಾವು ದಿಸ್ ಈಸ್ ಅ ಆಲಿಗೋಸ್ಯಾಕರೈಡ್. Are you getting this point? So oligosaccharides, the carbohydrates which contains more than 1 monosaccharide, more than 1 sugar residue, more than 1 sugar unit, that we call it as a oligosaccharide. So ಈ ಚೈನ್ ಎಲ್ಲಿವರೆಗೂ ಬೆಳಿಬೋದು ಅಂತಂದರೆ ಮ್ಯಾಕ್ಸಿಮಮ್ಮು 10 ವರೆಗೂ ಬೆಳಿಬೋದು. 10ಕ್ಕಿಂತ ಜಾಸ್ತಿ ಆಯಿತು ಅಂದರೆ ಅದು ನೆಕ್ಸ್ಟ್ ಗ್ರೂಪಿಗೆ ಹೋಗುತ್ತೆ. ಪಾಲಿ ಅಂತಂದರೆ ಮೆನಿ. ಎಷ್ಟು ಮೆನಿ? ಮೋರ್ ದ್ಯಾನ್ 10. ಸೊ ಈ ರೀತಿ 1 2 3 4 5 6 7 8 9 10. ಸೊ ಇವೆಲ್ಲವೂ ಒಂದಕ್ಕೊಂದು ಜಾಯಿನ್ ಆಗ್ತವೆ, ಸರಿನಾ? ನಾವು ದಿಸ್ ಈಸ್ ಅ ಸ್ಟ್ರಕ್ಚರ್, ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ. ನಾವು ದಿಸ್ ಈಸ್ ದ ಪಾಲಿಸ್ಯಾಕರೈಡ್ ಸ್ಟ್ರಕ್ಚರ್. ಸೊ ಇದು ಲೆಸ್ ದ್ಯಾನ್ 10 ಇರುತ್ತೆ, ಯಾವುದು? ಆಲಿಗೋಸ್ಯಾಕರೈಡು. ಇದು ಮೋರ್ ದ್ಯಾನ್ 10 ಇರುತ್ತೆ, ಗೊತ್ತಾಯ್ತಾ? ಸೊ ಇಲ್ಲಿ 10ಕ್ಕಿಂತ ಕಡಿಮೆ ಶುಗರ್ಸು, ಇಲ್ಲಿ 10ಕ್ಕಿಂತ ಜಾಸ್ತಿ ಶುಗರ್ ಯೂನಿಟ್ಸು. ಸೊ ದಿಸ್ ಈಸ್ ದ ಸಿಂಪಲ್ ಡಿಫ್ರೆನ್ಸ್ ಬಿಟ್ವೀನ್ ಮೊನೊಸ್ಯಾಕರೈಡ್ಸ್, ಆಲಿಗೋಸ್ಯಾಕರೈಡ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಕಲಿಬೇಕು ಅಂತಂದರೆ ಈ ಮೋನೋಸ್ಯಾಕರೈಡ್ಸ್ ಮತ್ತು ಇವೆಲ್ಲವನ್ನೂ ಇಂಡಿವಿಜುವಲಾಗಿ ಕಲಿಬೇಕು, ನೋ ಡೌಟ್. ಈ ವಿಡಿಯೋದಲ್ಲಿ ನಾವು ಇವಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತ ಸ್ಟಡಿ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಮೋನೋಸ್ಯಾಕರೈಡ್ಸದ್ದು ಸ್ಟ್ರಕ್ಚರ್, ಕೆಮಿಕಲ್ ಸ್ಟ್ರಕ್ಚರ್ ನೀವು ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣಂತೆ. ನಾವು ವಾಟ್ ಆರ್ ದೀಸ್ ಮೋನೋಸ್ಯಾಕರೈಡ್ಸ್? ಐ ಸೆಡ್ 1 sugar unit.
ಸೊ ದಿಸ್ ಎನ್, ಇಲ್ಲಿ ಎನ್ ಇದೆಯಲ್ಲ, ಕಾನ್ಸಂಟ್ರೇಟ್ ಎನ್ ಇದೆಯಲ್ಲ, ದಿಸ್ ಎನ್ ಇಟ್ ಮೇ ವೆರಿ ಫ್ರಮ್ 3 to 7. ಅರೆ ಇಲ್ಲೇನೋ ಒಂದು 10 ಅಂತ ಬಂತು, ಇಲ್ಲಿ ಮೋರ್ ದ್ಯಾನ್ 10 ಬಂತು, ಇದೇನಿದು 3 to 7? ಕನ್ಫ್ಯೂಸ್ ಆಗಬಾರ್ದು. ಶುಗರ್ ಇಲ್ಲಿ ಒಂದೇ ಇದೆ. ಆ ಶುಗರ್ನಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಎನ್ 3 to 7 ಎನ್ನನ್ನು ಹೊಂದಿರಬಹುದು. ಅದರ ಅರ್ಥ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ 3. ಸೊ ಎನ್ನು 3 ಇತ್ತು ಅಂದರೆ ಸಿ ಕೂಡ 3 ಆಯಿತಾ, C3. ಓಕೆ, H2O 3 ಆಯಿತು, H2O 3. ನಾವು 3 ಅಂತಂದರೆ ಏನು? ಟ್ರೈ, ಹೌದಾ? ಸೊ ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಟ್ರಯೋಸಿಸ್. ಗೊತ್ತಾಯ್ತಾ? ನೆಕ್ಸ್ಟ್ 7ವರೆಗೂ ಹೋಗಬೇಕು. 4 ತಗೊಳ್ಳಿ, C4. H2O ಎಷ್ಟಾಗುತ್ತೆ? ಇದು 3 ಇರೋದು 4 ಆಯಿತು ಅಂದರೆ H2O ಕೂಡ 4 ಆಯಿತು. ಟ್ರೈ ಅಂದರೆ 3, 4 ಅಂದರೆ ಟೆಟ್ರೋಸಿಸ್. ಸರಿನಾ? ನೆಕ್ಸ್ಟ್ 5, ಇದನ್ನು 5 ಮಾಡಿ ಇವಾಗ. ಸೊ C5, H2O ಎಷ್ಟು? 5 ಅಂದರೆ ಪೆಂಟಾ, ಹೌದಾ? ಸೊ ಪೆಂಟೋಸಿಸ್. ನೆಕ್ಸ್ಟ್ C6, 7ವರೆಗೂ ಹೋಗಬೇಕು. ಇದೆಲ್ಲ ನೀವು ಬರಿತಾನೆ ಇರಬೇಕು ನನ್ನ ಜೊತೆ. C6, H2O ಕೂಡ 6. ಪೆಂಟಾ ಆದಮೇಲೆ ಎಷ್ಟು? ಹೆಕ್ಸೋಸಿಸ್. ಆ್ಯಂಡ್ ಲಾಸ್ಟ್ ಒನ್ C7, H2O 7, ಹೆಪ್ಟೋಸಿಸ್. ಓಕೆ, ಸೊ ರಿಮೆಂಬರ್ ಟ್ರಯೋಸಿಸ್, ಟೆಟ್ರೋಸಿಸ್, ಪೆಂಟೋಸಿಸ್, ಹೆಕ್ಸೋಸಿಸ್, ಹೆಪ್ಟೋಸಿಸ್. ಇಲ್ಲಿ ಏನು ಚೇಂಜ್ ಆಗ್ತಾ ಇದೆ? ಓನ್ಲಿ ಎನ್ ನಂಬರ್ ಮಾತ್ರ ಚೇಂಜ್ ಆಗ್ತಾ ಇದೆ. ಬಟ್ ಇವೆಲ್ಲವೂ ಒಂದೊಂದೇ ಶುಗರ್ ಮೊಲಿಕ್ಯೂಲ್. ಟ್ರಯೋಸ್ ಅನ್ನುವಂಥದ್ದು ಒಂದು ಶುಗರ್, ಫುಲ್ ಶುಗರ್. ಈ ಟ್ರಯೋಸ್ ಹೆಸರು ಒಂದು ಫುಲ್ ಶುಗರ್ ಯುನಿಟನ್ನು ಡಿನೋಟ್ ಮಾಡುತ್ತೆ. ಇದು ಕಾರ್ಬನ್ನು ಈ ಯೂನಿಟಲ್ಲಿ ಎಷ್ಟು ಕಾರ್ಬನ್ ಇದ್ದಾವೆ ಅಂತ ಡಿನೋಟ್ ಮಾಡುತ್ತೆ. ಓಕೆ, ನೋ ಕನ್ಫ್ಯೂಷನ್. ಸೊ ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ ಆ್ಯಂಡ್ ಹೆಪ್ಟಾ. ಕೆಲವೊಂದು ಅಟ್ಲೀಸ್ಟ್ ಒಂದೊಂದು ಎಕ್ಸಾಂಪಲ್ಸ್ ನೀವು ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಟ್ರಯೋಸಸ್ಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಗ್ಲಿಸರಲ್ಡಿಹೈಡ್. ಪ್ರಾಕ್ಟೀಸ್ ದ ಸ್ಪೆಲ್ಲಿಂಗ್. ಗ್ಲಿಸರಲ್ಡಿಹೈಡ್. ಅಲ್ಡಿಹೈಡೇ ಸ್ಪೆಲ್ಲಿಂಗು. ಅಲ್ಡಿಹೈಡ್ ಇತ್ತಲ್ಲ, ಅದಕ್ಕೆ ನಾವು ಗ್ಲಿಸರ್ ಅದನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟೆಟ್ರೋಸಸ್ಸಿಗೆ ಎಕ್ಸಾಂಪಲ್ ಯಾವುದು? ಎರಿಥ್ರೋಸ್. ಸರಿನಾ? ನೆಕ್ಸ್ಟ್ ಪೆಂಟೋಸಿಸ್, ಬೆಸ್ಟ್ ಎಕ್ಸಾಂಪಲ್ ರೈಬೋಸ್. ಹೆಕ್ಸೋಸಿಸ್ಸಿಗೆ 3 ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಇದನ್ನು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೇಳ್ತೀನಿ. ಹೆಕ್ಸೋಸಿಕ್ ಫಸ್ಟ್ ಎಕ್ಸಾಂಪಲ್ ಗ್ಲುಕೋಸ್. ಗೊತ್ತು ನಮಗೆ. ಗ್ಲುಕೋಸ್ ಲೆವೆಲ್ ಕಡಿಮೆ ಆಯಿತು, ಜಾಸ್ತಿ ಆಯಿತು, ಗ್ಲುಕಾನ್-ಡಿ ಅಂತ ಹೇಳ್ತೀವಲ್ಲ. ಗ್ಲುಕೋಸ್, ಗ್ಯಾಲಕ್ಟೋಸ್, ಈ ಎಲ್ಲ ಸ್ಪೆಲ್ಲಿಂಗ್ಸು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಹಾಕಿದ್ದೀನಿ, ಅಲ್ಲೇ ಸಿಗುತ್ತೆ. ಗ್ಲುಕೋಸ್, ಗ್ಯಾಲಕ್ಟೋಸ್ ಆ್ಯಂಡ್ ದೆರ್ ಈಸ್ ಒನ್ ಮೋರ್, ಫ್ರಕ್ಟೋಸ್. ಫ್ರೂಟ್ ಗೊತ್ತಲ್ಲ, FRU, ಫ್ರಕ್ಟೋಸ್, CTOSC, ಫ್ರಕ್ಟೋಸ್. ಆ್ಯಂಡ್ ಲಾಸ್ಟ್ ಒನ್ ಹೆಪ್ಟೋಸಿಸ್ ಎಕ್ಸಾಂಪಲ್ ಸ್ಯೂಡೋಹೆಪ್ಟ್ಯುಲೋಸ್. ಸ್ಕ್ರೀನ್ಶಾಟ್ ಬೇಕಂದರೆ ತಕ್ಕೊಂಡು ಸ್ಪೆಲ್ಲಿಂಗ್ ನೋಡ್ಕೋಬೋದು. ಸೊ ಗ್ಲಿಸರಲ್ಡಿಹೈಡ್, ಎರಿಥ್ರೋಸ್, ರೈಬೋಸ್, ಈ ಗ್ಲುಕೋಸ್, ಗ್ಯಾಲಕ್ಟೋಸ್, ಫ್ರುಕ್ಟೋಸ್ ಮತ್ತು ಸ್ಯೂಡೋಹೆಪ್ಟ್ಯುಲೋಸ್ ಎಕ್ಸಾಂಪಲ್ಸ್. ಇದರಲ್ಲಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೈಬೋಸ್ ಸ್ಟ್ರಕ್ಚರ್ ನಿಮಗೆ ಬರೆಯೋಕ್ಕೆ ಬರಬೇಕು, ಮತ್ತು ಈ ಗ್ಲುಕೋಸ್ ಸ್ಟ್ರಕ್ಚರು ಬರೀಲಿಕ್ಕೆ ಬರಬೇಕು. ರಿಂಗ್ ಸ್ಟ್ರಕ್ಚರ್ ಅದೇನಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವಾಗ ತಲೆ ಕೆಡಿಸ್ಕೋಬೇಡಿ, ಇವಾಗ ಜಸ್ಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಸೊ ಗ್ಲಿಸರಲ್ಡಿಹೈಡ್ ಅನ್ನೋಂಥದ್ದು ಒಂದು ಶುಗರ್ ಯೂನಿಟ್. ಈ ರೈಬೋಸ್ ಇದು ಒಂದು ಶುಗರ್ ಯೂನಿಟ್. ಆ ರೈಬೋಸ್ನಲ್ಲಿ ಎಷ್ಟು ಕಾರ್ಬನ್ ಇದ್ದಾವೆ? 5 ಇದ್ದಾವೆ. ಗ್ಲೂಕೋಸ್ ಒಂದು ಶುಗರ್ ಯೂನಿಟ್, ಎಷ್ಟು ಕಾರ್ಬನ್ ಇದ್ದಾವೆ? 6 ಕಾರ್ಬನ್ ಇದ್ದಾವೆ. ಗೊತ್ತಾಯ್ತಾ? ಸೊ ಇದು ಒಂದು ಫುಲ್ ಶುಗರ್ ಯೂನಿಟನ್ನು ಹೊಂದಿರುವಂತಹ ಕಾರ್ಬೋಹೈಡ್ರೇಟ್ ಮೊನೊಸೆಕ್ರೈಡ್. ನೆಕ್ಸ್ಟ್ ಆಲಿಗೋಸೆಕ್ರೈಡ್. ಆಲಿಗೋ ಅಂದರೆ ಒಂದಕ್ಕಿಂತ ಜಾಸ್ತಿ ಇರಬೇಕು ಅಂತ ಹೇಳಿದ್ವಿ. ಸೊ ಇಲ್ಲಿ ಒಂದಕ್ಕಿಂತ ಜಾಸ್ತಿ ಅಂತಂದರೆ ಒಂದಿದ್ರೆ ಮೋನೋ ಅಂತ ಹೇಳ್ಬಿಟ್ಟಿದ್ದೀವಿ. ಎರಡಿತ್ತು ಅಂತಂದರೆ ಏನು ಹೇಳ್ಬೇಕು ಹೇಳಿ? ಸಿಂಪಲ್. ಎರಡಿತ್ತು ಅಂತಂದರೆ ಡೈ ಅಂತ ಹೇಳಬೇಕು. ಸೊ ಡೈಸ್ಯಾಕರೈಡ್. ಓಕೆ, ಡೈಸ್ಯಾಕರೈಡ್ ಒನ್ ಟೈಪ್ ಆಫ್ ಆಲಿಗೋಸ್ಯಾಕರೈಡ್ಸ್. ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ಕೆಲವೊಂದು ಲೆಕ್ಚರರ್ಸು, ಕೆಲವೊಂದು ಟೀಚರ್ಸು ಡೈಸ್ಯಾಕರೈಡನ್ನು ಕೂಡ ಸಪ್ರೇಟ್ ಆಗಿಯೇ ಹೇಳ್ತಾರೆ, ಏನೂ ತಪ್ಪಿಲ್ಲ. ಕೆಲವೊಂದು ಬಾರಿ ಇದನ್ನು ನಾವು ಆಲಿಗೋಸ್ಯಾಕರೈಡ್ಸ್ನಲ್ಲೇ ಮರ್ಜ್ ಮಾಡ್ಬೋದು.
ಡೈಸ್ಯಾಕರೈಡ್ ಅಂದರೆ 2 ಶುಗರ್ ಯೂನಿಟ್ ಆಯಿತು, 2 ಶುಗರ್ ಯೂನಿಟ್. 3 ಶುಗರ್ ಯೂನಿಟ್ ಇತ್ತು ಅಂತಂದರೆ ಟ್ರೈಸ್ಯಾಕರೈಡ್ಸ್, ಟ್ರೈಸ್ಯಾಕರೈಡ್. ಓಕೆ, 4 ಇತ್ತು ಅಂತಂದರೆ ಟೆಟ್ರಾಸ್ಯಾಕರೈಡ್ಸ್. ಓಕೆ ಮೇಡಮ್, ಮತ್ತೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾಕೆಂದರೆ ಇಲ್ಲೂ ಟ್ರೈ ಇದೆ, ಇಲ್ಲೂ ಟ್ರೈ ಇದೆ, ಇಲ್ಲಿ ಟೆಟ್ರಾ ಇದೆ, ಇಲ್ಲೂ ಟೆಟ್ರಾ ಇದೆ. ಸೊ ಕನ್ಫ್ಯೂಸ್ ಆಗಬಾರ್ದು. ಎದಕ್ಕಾಗಬಾರ್ದು? ಸ್ಯಾಕರೈಡ್ ಅಂತಂದರೆ ಇಲ್ಲಿ 3 ಶುಗರ್ ಯೂನಿಟ್ ಅದಾವೆ ಅಂತ ಅರ್ಥ. ಇಲ್ಲಿ ಸ್ಯಾಕರೈಡ್ ಅಂತ ವರ್ಡ್ ಇದೆಯಾ? ಇಲ್ಲಿ ಸ್ಯಾಕರೈಡ್ ಅಂತ ವರ್ಡ್ ಇಲ್ಲ. ಅಂದರೆ ಇದು ಶುಗರ್ ಯೂನಿಟ್ ನಂಬರ್ ಕೌಂಟ್ ಮಾಡ್ತಾ ಇಲ್ಲ, ಇದು ಜಸ್ಟ್ ಕಾರ್ಬನ್ ಐಟಮ್ನ ಕೌಂಟ್ ಮಾಡ್ತಾ ಇದೆ. ಬಟ್ ಇಲ್ಲಿ ಟೆಟ್ರಾಸ್ಯಾಕರೈಡ್, ಸೊ ಟೆಟ್ರಾ 4, ಸ್ಯಾಕರೈಡ್ ಶುಗರ್, ಸೊ 4 ಶುಗರ್ ಯೂನಿಟನ್ನು ಹೊಂದಿರುವಂಥದ್ದು ಟೆಟ್ರಾಸ್ಯಾಕರೈಡ್, 4 ಕಾರ್ಬನನ್ನು ಹೊಂದಿರುವಂಥದ್ದು ಟೆಟ್ರೋಸಸ್. ಕ್ಲಿಯರ್ ಕಟ್ಟಾಗಿ ಅರ್ಥ ಆಯಿತಾ? ಇಲ್ಲಿ ನಂಬರ್ ಆಫ್ ಕಾರ್ಬನ್ ಐಟಮ್ಸನ್ನು ನಾವು ಟ್ರೈ ಟೆಟ್ರಾ ಪೆಂಟಾ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನಂಬರ್ ಆಫ್ ಶುಗರ್ ಯೂನಿಟ್ಸನ್ನು ನಾವು ಟ್ರೈ ಟೆಟ್ರಾ ಅಂತ ಹೇಳ್ತಿದ್ದೀವಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು. 3 ಡೈಸ್ಯಾಕರೈಡ್ಸ್ಗಳ ಬಗ್ಗೆ ನೀವು ಕಲಿಬೇಕು. ಯಾವ್ಯಾವುದು? ಡೈಸ್ಯಾಕರೈಡ್ಸ್ ಅಂದರೆ ನಾನೇನು ಹೇಳಿದೆ, 2 ಸ್ಯಾಕರೈಡ್ಸ್, 2 ಶುಗರ್ ಯೂನಿಟನ್ನು ಜಾಯಿನ್ ಮಾಡೋದು. ಇವಾಗ ಈ ರೀತಿ 2 ಶುಗರ್ ಯೂನಿಟನ್ನು ಜಾಯಿನ್ ಮಾಡಿದ್ವು. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಯಾವುದು ಅಂತಂದರೆ, ಗ್ಲೂಕೋಸು 1 ಮೊನೊಸ್ಯಾಕರೈಡ್, ಇಲ್ಲಿದೆಯಲ್ಲ ಗ್ಲೂಕೋಸ್ ಅದನ್ನು ನಾವು ಹೆಕ್ಸೋಸ್ನಲ್ಲಿ ಹಾಕಿದ್ದೀವಿ. ಯಾಕೆ? ಗ್ಲೂಕೋಸ್ನಲ್ಲಿ ಕಾರ್ಬನ್ನು 6 ಇದ್ದಾವೆ, ಸರಿನಾ? ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಇದು ಒಂದು ಡೈಸ್ಯಾಕರೈಡ್. ಇದಕ್ಕೇನಂತ ಕರೀತಾರೆ? ಮಾಲ್ಟೋಸ್ ಅಂತ ಕರೀತಾರೆ, ಮಾಲ್ಟೋಸ್. ಓಕೆ, ನೆಕ್ಸ್ಟ್ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಎಲ್ಲಿ ಬಂತು ಹೇಳಿ? ಗ್ಯಾಲಕ್ಟೋಸು ಕೂಡ ಇಲ್ಲೇ ಬಂತು. ಈ 3 ತುಂಬ ಇಂಪಾರ್ಟೆಂಟು. ಸೊ ಗ್ಲೂಕೋಸ್ ಗ್ಯಾಲಕ್ಟೋಸ್ ಜೊತೆ ಸೇರಿತು ಅಂತಂದರೆ ಇಟ್ ಫಾರ್ಮ್ಸ್ ದ ಲ್ಯಾಕ್ಟೋಸ್. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಎಕ್ಸಾಮ್, ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್. ಅಗೇನ್ ಫ್ರುಕ್ಟೋಸ್ ಎಲ್ಲಿ ಬಂತು? ಇಲ್ಲೇ ಇದೆ. ಇದು 3 ಹೆಕ್ಸೋಸಸ್ಸೇ. ಇವೆಲ್ಲವೂ ಏನು? ಹೆಕ್ಸೋಸಸ್ಸೇ, ಅಂದರೆ 6 ಕಾರ್ಬನನ್ನು ಹೊಂದಿರುವಂತಹ ಮೋನೋಸ್ಯಾಕರೈಡ್ಸ್. ಈ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಸೇರ್ತು ಅಂತಂದರೆ ಸುಕ್ರೋಸ್ ಅನ್ನುವಂತಹ ಒಂದು ಡೈಸ್ಯಾಕರೈಡು ಫಾರ್ಮ್ ಆಗುತ್ತೆ. ಸೊ ನಾವು ಕಾನ್ಸಂಟ್ರೇಟ್ ಹಿಯರ್ ವಾಟ್ ವಿ ರೋಟ್ ಹಿಯರ್, ದೀಸ್ ಆರ್ ದ ಡೈಸ್ಯಾಕರೈಡ್ಸ್. ಡೈ ಅಂದರೆ 2, ಸ್ಯಾಕರೈಡ್ಸ್ ಅಂದರೆ ಶುಗರ್. ಸೊ 2 ಶುಗರ್ ಮೊಲಿಕ್ಯೂಲ್ಸನ್ನು ಹೊಂದಿರಬೇಕು. ಎಕ್ಸಾಂಪಲ್, ಗ್ಲೂಕೋಸ್ 1 ಶುಗರು, ಇನ್ನೂ ಒಂದು ಗ್ಲೂಕೋಸ್. ಸೊ 1 + 1 2 ಸೇರಿ ಡೈಸ್ಯಾಕರೈಡ್. ಆ ಡೈಸ್ಯಾಕರೈಡ್ ಹೆಸರೇನು? ಮಾಲ್ಟೋಸ್. ಈ ಮಾಲ್ಟೋಸ್ ಅಂದರೆ ಏನು? ಮಾಲ್ಟೋಸ್ MALTOS. ಮಾಲ್ಟೋಸ್ ಅಂದರೆ ಏನು? ಇವೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವಾಗ ಜಸ್ಟ್ ನೀವು ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು. ಮೇಡಮ್ ಇದೇನೋ ಹೊಸ ವರ್ಡ್ಸ್ ಇದೆ ಗೊತ್ತಾಗ್ತಿಲ್ಲ ಅಂತಂದರೆ, ಹೊಸದಾಗಿದ್ದಾಗ ನನಗೂ ಗೊತ್ತಾಗಿರಲಿಲ್ಲ, ಪ್ರಾಕ್ಟೀಸ್ ಮಾಡಿನೇ ಅದು ಬರೋದು. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಇದೇ ಗ್ಲೂಕೋಸು ಗ್ಯಾಲಕ್ಟೋಸ್ ಅನ್ನುವಂತಹ ಶುಗರ್ ಮಾಲಿಕ್ಯೂಲ್ ಜೊತೆ ಸೇರಿತು ಅಂದರೆ ಅದು ಲ್ಯಾಕ್ಟೋಸ್ ಅನ್ನುವಂತಹ ಡೈಸ್ಯಾಕರೈಡನ್ನು ಫಾರ್ಮ್ ಮಾಡುತ್ತೆ. ಅದೇ ಗ್ಲೂಕೋಸ್ ಮಾಲಿಕ್ಯೂಲು ಇನ್ ಕೇಸ್ ಫ್ರುಕ್ಟೋಸ್ ಜೊತೆ ಜಾಯಿನ್ ಆಯಿತು ಅಂದರೆ ಸುಕ್ರೋಸ್ ಅನ್ನುವಂತಹ ಡೈಸ್ಯಾಕರೈಡನ್ನು ಅದು ಫಾರ್ಮ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಈ ಎಕ್ಸಾಂಪಲ್ಸು ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತ ಹೇಳಿದೆ. ಹೆಂಗೆ ನೆನ್ಪಿಟ್ಕೋಬೇಕು? 3ರಲ್ಲೂ ಒಂದಂತೂ ಗ್ಲೂಕೋಸು, ಇದಂತೂ ಗ್ಲೂಕೋಸ್ ಫಿಕ್ಸ್ ಇದೆ. ಇದು ಗ್ಲೂಕೋಸ್ ಮಾಲಿಕ್ಯೂಲ್ ಇದು ಫಸ್ಟ್ ಮೊನೊಸ್ಯಾಕರೈಡ್. ಇದ್ರ ಜೊತೆ ಸೇಮ್ ಗ್ಲೂಕೋಸೇ ಆಯಿತು ಅಂದರೆ ಅದು ಮಾಲ್ಟೋಸ್ ಆಗುತ್ತೆ, ಅದು ಗ್ಯಾಲಕ್ಟೋಸ್ ಆಯಿತು ಅಂದರೆ ಲ್ಯಾಕ್ಟೋಸ್ ಆಗುತ್ತೆ, ಅದು ಫ್ರುಕ್ಟೋಸ್ ಆಯಿತು ಅಂದರೆ ಇದು ಸುಕ್ರೋಸ್ ಆಗುತ್ತೆ. ಸೊ ಇದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಂಡು ಅಥವಾ ಕಾಣಿಸ್ತಿದ್ರೆ ಬರ್ಕೊಂಡಾದರೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಮೊನೊಸ್ಯಾಕರೈಡ್ಸ್ ಅಂದರೆ 1 ಶುಗರ್ ಯೂನಿಟ್ ಇತ್ತು, ಮೋರ್ ದ್ಯಾನ್ 1 ಜಾಯಿನ್ ಆಯಿತು ಅಂದರೆ ಡೈ, ಟ್ರೈ ಮತ್ತು ಟೆಟ್ರಾ. ಇಷ್ಟು ಸಾಕು ಎಕ್ಸಾಂಪಲ್ಸ್ ಇಲ್ಲಿಗೆ. ನೆಕ್ಸ್ಟ್ ಪಾಲಿಸ್ಯಾಕರೈಡ್ಸ್ ಅಂದರೆ ಏನಂತ ಹೇಳಿದೆ? ಮೋರ್ ದ್ಯಾನ್ 10. ಕೆಲವೊಂದು ಎಕ್ಸಾಂಪಲ್ಸ್, ಗ್ಲೈಕೋಜನ್ ಕೇಳಿದ್ದೀರಾ? ಗ್ಲೈಕೋಜನ್. ದೆನ್ ವಿ ಹ್ಯಾವ್ ಸೆಲ್ಯುಲೋಸ್. ಓಕೆ, ಸೊ ಜಾಸ್ತಿ ಮೊನೊಸ್ಯಾಕರೈಡ್ಸನ್ನು ಹೊಂದಿರುವಂತಹ ಮೊಲಿಕ್ಯೂಲ್ಸಿಗೆ ನಾವು ಪಾಲಿಸ್ಯಾಕರೈಡ್ಸ್ ಅಂತ ಹೇಳ್ತೀವಿ. ಸೊ ಜಸ್ಟ್ ಇವಾಗ ನೀವು ಕೆಲವೊಂದು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಇದ್ರ ಸ್ಟ್ರಕ್ಚರನ್ನು ನಾವು ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ಕಲಿಬೋದು. ಸೊ ಮೋರ್ ದ್ಯಾನ್ 10 ಮೊನೊಸ್ಯಾಕರೈಡ್ಸನ್ನು ಚೈನಲ್ಲಿ ಹೊಂದಿದ್ರೆ ಅವನ್ನ ನಾವು ಪಾಲಿಸ್ಯಾಕರೈಡ್ಸ್ ಅಂತ ಹೇಳ್ತೀವಿ. ಗ್ಲೈಕೋಜನ್ ಆಗ್ಬೋದು ಅಥವಾ ಸೆಲ್ಯುಲೋಸ್ ಆಗ್ಬೋದು, ಈವನ್ ಸ್ಟಾರ್ಚ್ ಆಗ್ಬೋದು, ಇವೆಲ್ಲವೂ ಪಾಲಿಸ್ಯಾಕರೈಡ್ಸಿಗೆ ಎಕ್ಸಾಂಪಲ್.
ಅರ್ಥ ಆಯ್ತಾ? ವಿ ಹ್ಯಾವ್ ಸ್ಟಡಿಡ್ ಮೊನೊಸ್ಯಾಕರೈಡ್ಸ್, ಆಲಿಗೋಸ್ಯಾಕರೈಡ್ಸ್, ಪಾಲಿಸ್ಯಾಕರೈಡ್ಸ್. ಇಲ್ಲಿ ಟ್ರೈ ಇದ್ದಿದ್ದು ಕಾರ್ಬನ್ ನಂಬರನ್ನು ಡಿನೋಟ್ ಮಾಡ್ತಾ ಇದೆ, ಇಲ್ಲಿ ಟ್ರೈ ಇರೋದು ಶುಗರ್ ಯೂನಿಟನ್ನು ಡಿನೋಟ್ ಮಾಡ್ತಾ ಇದೆ. ಸೊ ಬೇಸ್ಡ್ ಆನ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಇವೆಲ್ಲವೂ ಮೊನೊಸ್ಯಾಕರೈಡ್ಸೇ, ಕಾರ್ಬನ್ ನಂಬರ್ ಮಾತ್ರ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೈಬೋಸು ಮತ್ತು ಗ್ಲೂಕೋಸ್ ಸ್ಟ್ರಕ್ಚರ್ನ ಹಾಕಿ ತೋರಿಸ್ತೀನಿ. ನೀವು ನನ್ನ ಜೊತೆನೇ ಪ್ರಾಕ್ಟೀಸ್ ಮಾಡಬೇಕು, ಆವಾಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಒಂದು ಐಡಿಯಾ ಬರುತ್ತೆ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಎಲ್ಲ ಚೈನ್ ಸ್ಟ್ರಕ್ಚರನ್ನು ನಾವು ಸ್ಟಡಿ ಮಾಡಬೇಕು, ಸರಿನಾ? ಸೊ ನೆಕ್ಸ್ಟ್ ವಿಡಿಯೋಕ್ಕೂ ಬರೋಕ್ಕಿಂತ ಮುಂಚೆ ಈ ವಿಡಿಯೋನ ವೈಂಡ್ ರಿವೈಂಡ್ ಮಾಡಿ ಪರ್ಫೆಕ್ಟಾಗಿ ಗ್ಲುಕೋಸ್ ಅಂದರೆ ಏನು, ಸುಕ್ರೋಸ್ ಅಂದರೆ ಏನು, ಮಾಲ್ಟೋಸ್ ಅಂದರೆ ಎಲ್ಲಿ ಬಂತು, ಸೆಲ್ಯುಲೋಸ್ ಅಂದರೆ ಎಲ್ಲಿ ಬರುತ್ತೆ, ಜಸ್ಟ್ ಆ ಹೆಸರು ಯಾವ ಟೈಪಿಗೆ ಬರುತ್ತೆ ಅಂತವ್ರು ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನೊಂದು ಯಾವುದು ಸ್ಟಾರ್ಟಿಂಗ್ ಇತ್ತಲ್ಲ, ಗ್ಲಿಸರಾಲ್ಡಿಹೈಡ್ ಅಂದರೆ ಎಲ್ಲಿ ಬರುತ್ತೆ, ಸ್ಯೂಡೋಹೆಪ್ಟಿಲೋಸ್ ಎಲ್ಲಿ ಬರುತ್ತೆ, ಇಷ್ಟು ಪರ್ಫೆಕ್ಟಾಗಿ ಓದಿ ರೆಡಿಯಾಗಿರಿ. ಐ ವಿಲ್ ಕಮ್ ಅಗೇನ್ ವಿತ್ ಅ ನ್ಯೂ ಟಾಪಿಕ್, ಯಾವುದು ಮೊನೊಸ್ಯಾಕರೈಡ್. ಅಲ್ಲಿ ನಾವು ಎಕ್ಸಾಮ್ಗೆ ರೈಬೋಸ್ ಮತ್ತು ಗ್ಲೂಕೋಸ್ದು ಕೆಮಿಕಲ್ ಸ್ಟ್ರಕ್ಚರನ್ನು ನಾವು ಸ್ಟಡಿ ಮಾಡೋಣ. ಸೊ ಬಿ ರೆಡಿ ವಿತ್ ಯುವರ್ ಪೆನ್, ಪೆನ್ಸಿಲ್, ಇರೇಸರ್ ಆ್ಯಂಡ್ ಪೇಪರ್. ಐ ವಿಲ್ ಬಿ ಬ್ಯಾಕ್ ವೆರಿ ಸೂನ್. ಥ್ಯಾಂಕ್ ಯು ವೆರಿ ಮಚ್.